ಯಾವ ಕನ್ನಡ ಸಿನಿಮಾನು ಕೂಡ 4DX ಅಲ್ಲಿ ರಿಲೀಸ್ ಆಗಿಲ್ಲ. ಯಾವುದೇ ಕನ್ನಡ ಸಿನಿಮಾ ಯೋಚನೆ ಸೊ ಟಾಕ್ಸಿಕ್ ಸಿನಿಮಾನ ರೆಪ್ರೆಸೆಂಟ್ ಮಾಡೋದಾದರೆ ಈ ಒಂದು ವರ್ಡಲ್ಲಿ ಅಥವಾ ಸೆಂಟೆನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಪೀಕ್ ಸೈಕಾಲಜಿಕಲ್ ಕೇಯೋಸ್. ಇದನ್ನು ಏನಕ್ಕೆ ಹೇಳ್ತಾರೆ ಅಂತಂದರೆ ನಮ್ಮ ಮೈಂಡ್ನ ಕಂಪ್ಲೀಟ್ ಗೇಮ್ ನಾವೇನು ಸಿನಿಮಾದ ಬಗ್ಗೆ ಅಂದ್ಕೊಂಡಿದ್ವಿ ಕಂಪ್ಲೀಟ್ ಟರ್ನ್ ಮಾಡಿರೋವಂಥದ್ದು ಅಥವಾ ಆ ಒಂದು ಸೈಕಾಲಜಿಕಲ್ ಜರ್ನಿಯಲ್ಲಿ ನಮಗಂತೂ ತುಂಬಾ ಇರಿಟೇಟ್ ಆಗಿಬಿಟ್ಟು ಆ ಒಂದು ಸಿನಿಮಾನ ನೋಡುವಂಥ ಅವಶ್ಯಕತೆ ಬರುತ್ತೆ ಅಂತ ಹೇಳ್ಬೋದು. ಇನ್ ಅ ಗುಡ್ ವೇ ನಾನು ಹೇಳ್ತಿರೋವಂಥದ್ದು. ಅಂದರೆ ಅಷ್ಟೊಂದು ಸೀಟ್ ಎಡ್ಜಲ್ಲಿ ನಮಗೆ ನಿಲ್ಲಿಸುತ್ತೆ, ಅಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಈಗ ನಾನು ಈ ಸಿನಿಮಾದ ಹಿಡನ್ ಡೀಟೇಲ್ಸ್ ಅಲ್ಲ, ಹಿಡನ್ ವಿಷಯಗಳ ಬಗ್ಗೆ ಅಂದರೆ ಯೂಶ್ವಲಿ ಯಾರು ಮಾತಾಡಲ್ಲ ಇದ್ರ ಬಗ್ಗೆ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈಲರ್ ಕಟ್ನ ಏನು ನೋಡಿದಿರಲ್ಲ, ಅದು ಮಾಡಿರೋವಂಥದ್ದು ಸ್ವರಾಜ್ ಪಟ್ರಿಮತ್ ಅನ್ನೋರು ಆಬ್ಸಲ್ಯೂಟ್ ಕೇಯೋಸ್ನ ಯಾವ ರೀತಿ ಟ್ರೈಲರ್ ಕಟ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅದೇ ರೀತಿ ತೋರಿಸಿದರೆ ಒಂದು ಟ್ರೈಲರಲ್ಲಿ ಸ್ಟೋರಿನ ರೆಪ್ರೆಸೆಂಟ್ ಮಾಡಿ ಆ ಒಂದು ಕೇಯೋಸ್ನ ರೆಪ್ರೆಸೆಂಟ್ ಮಾಡಿ ಒಂದು ಲಾಸ್ಟಿಗೆ ಓಕೆ ಈ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನಮಗೆ ಈ ಟ್ರೈಲರ್ ಕಟ್ ಮೇಲೆ ನೋಡಿದ ಮೇಲೇ ಗೊತ್ತಾಗಿರೋವಂಥದ್ದು. ಆ್ಯಂಡ್ ಶಿವಣ್ಣ ಅವರು ಈ ಟ್ರೈಲರ್ ಲಾಂಚ್ನ ಮಾಡಿರೋವಂಥದ್ದು ಹ್ಯೂಜ್ ರೆಸ್ಪೆಕ್ಟ್. ಯಾಕೆಂದರೆ ಆ ಒಂದು ನಮ್ಮ ದಿಗ್ಗಜರು ಅನ್ನೋ ಒಂದು ರೆಸ್ಪೆಕ್ಟ್ನ ಕೊಟ್ಟು ರಾಮಾಯಣ ಸಿನಿಮಾಗಾಗಲಿ ಆ ಪ್ರೋತ್ಸಾಹ ಕೊಡಿ ಅಂತ ಹೇಳೋವಂಥದ್ದಾಗಲಿ ಅಥವಾ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚಿಗೆ ಕರೆಯುವಂಥದ್ದಾಗಲಿ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಕೊಟ್ಟಿದ್ವಿ ಅನ್ನೋದನ್ನು ಕೂಡ ಸಿನಿಮಾ ಟೀಮ್ ಡಿಸೈಡ್ ಮಾಡ್ತಾ ಇದೆ. ಆಬ್ವಿಯಸ್ಲಿ ಐಮ್ಯಾಕ್ಸ್ ಬಗ್ಗೆ ಇಲ್ಲಿ ನಾನು ನೋಡಿದೆ, ಐಮ್ಯಾಕ್ಸಿಂದು ಆಬ್ಸಲ್ಯೂಟ್ ಲೈಕ್ ಸ್ಟನ್ನಿಂಗ್ ಅಂತಲೇ ಹೇಳ್ಬೋದು. ಅವಾಗ ನಾನೊಂದು ಸ್ಟೋರಿ ಹಾಕಿದೆ, ಸಿನಿಮಾ ಮೇಡ್ ಫ್ರಮ್ ಐಮ್ಯಾಕ್ಸ್ ಅಂತ ಮಾಡೋದಕ್ಕೋಸ್ಕರ ಈ ವ್ಯಕ್ತಿ ಒಂದು ಐಮ್ಯಾಕ್ಸ್ ಕ್ಯಾಮ್ರಾ ತಂದರೂ ಕೂಡ ನೀವು ಶಾಕ್ ಆಗಬೇಡಿ ಇನ್ ಫ್ಯೂಚರಲ್ಲಿ. ಓಕೆ, ಅದಾದಮೇಲೆ ನಮಗಿಲ್ಲಿ ಡಾಲ್ಬಿ ಸಿನಿಮಾಸ್ ಅನ್ನೋದು ಗೊತ್ತಾಯಿತು. ಓಕೆ, ನಾನು ಎಲ್ಲದರಲ್ಲೂ ಮಾಡ್ಬೋದು, ಐಮ್ಯಾಕ್ಸಲ್ಲಿ ಎಷ್ಟು ಜನ ರಿಲೀಸ್ ಮಾಡಿಲ್ಲ ಆ ಥರ ಎಲ್ಲ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಾಕಿಂಗ್ಲಿ ಯಾವ ಕನ್ನಡ ಸಿನಿಮಾನು ಕೂಡ 4DX ಅಲ್ಲಿ ರಿಲೀಸ್ ಆಗಿಲ್ಲ. ಯಾವುದೇ ಕನ್ನಡ ಸಿನಿಮಾ ಯೋಚನೆ ಮಾಡಿ, ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಶೂಟ್ ಆಗಿರೋಂಥ ಒಂದೇ ಒಂದು ಸಿನಿಮಾ ಟಾಕ್ಸಿಕ್ ಸಿನಿಮಾ ಆಗಿರೋಂಥದ್ದು. ಸೊ ಪ್ರತಿಯೊಂದು ರೆಕಾರ್ಡ್ನ ಬೀಟ್ ಮಾಡ್ತಾ ಇದೆ ಆಯಿತಾ. ಈಗ ರಿಲೀಸ್ ಆಗಿ ಕೊಟ್ಟಿರೋಂಥದ್ದು 4DX ಅಲ್ಲೇ ಆಗಿರೋವಂಥದ್ದು. ಆ್ಯಂಡ್ ಐ ಆಮ್ ಆಬ್ಸಲ್ಯೂಟ್ಲಿ ಕ್ರೇಜಿಯಾಗಿ ನನಗೆ ಫೀಲ್ ಆಗ್ತೀನಿ ಅಂತ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಕೊಟ್ಟಿರೋದು ನೋಡಿ, ಫೀಲ್ ಹಿಸ್ ರೇಜ್ ಇನ್ 4DX. ನಾನು ಕಾಯ್ತಾ ಇದ್ದೀನಿ ಗುರು. ಆದರೆ ಇಲ್ಲಿ ನನಗೆ ಗೊತ್ತಿರೋಂಗೆ ಇಲ್ಲೆಲ್ಲೂ 4DX ಸ್ಕ್ರೀನ್ ಇಲ್ಲ. ಒಂದು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಅನಿಸುತ್ತೆ. ಇಲ್ಲ ಅಂತಂದರೆ ಒಂದು ಐಡಿಯಾ ಬಂದಿದೆ, ಸಿನಿಮಾ ಮೇಲೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ಬಂದಿದೆ. 4DXಲ್ಲಿ ರಿಲೀಸ್ ಮಾಡಿದ್ದಾರೆ ಅಥವಾ ಐಮ್ಯಾಕ್ಸಲ್ಲಿ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಸಿನಿಮಾ ಒಂದು ಏನಂತಾರೆ ಆ ಒಂದು ರೇಜ್ನ ನಮಗೆ ತಿಳಿಸೋದಕ್ಕೆ ಈ ಥರ ಎಲ್ಲ ಫೀಲ್ ಮಾಡ್ಬೋದು, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಅಷ್ಟೊಂದು ಆ್ಯಕ್ಷನ್ ಪ್ಯಾಕ್ಡ್ ಆಗಿದೆ ಅಂತ ತಿಳಿಸಿದಾರಲ್ಲ. ನನಗೆ ತುಂಬಾ ಖುಷಿ ಆಯಿತು. ಯಶ್ ಅವ್ರದ್ದು ಲಾಸ್ಟ್ ಒಂದು ಫ್ಲಿಪ್ ಇದೆ ನೋಡಿ, ಟಿಕೆಟ್ ಕ್ಯಾರೆಕ್ಟ್ರಿಂದು ಹಿಂಗೆ ಬರ್ತಾರೆ ವಾಪಸ್, ರಾಯನ್ ಹಿಂಗೆ ಹಿಡ್ಕೊಂಡು ನೋಡ್ತಾರಲ್ಲ, ಅಲ್ಲಿ ನನಗೆ ಗೊತ್ತಾಗೋದೇನಂತಂದರೆ ಇದರಲ್ಲಿ ಆ್ಯಕ್ಷನ್ ಇದೆ ಅಂತ. ಫ್ಲೈಟ್ ಬಿದ್ದಾಗಲೂ ಏನೇನೋ ಆಯಿತು, ಸ್ನೋ ಬರ್ತಾ ಇದೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನಗೆ ಜಾಸ್ತಿ ಫೀಲ್ ಆಗಿದ್ದೀನಿ ಅಂತಂದರೆ ಅಲ್ಲಿ ದಿಸ್ ಈಸ್ ಅನ್ ಆ್ಯಕ್ಷನ್ ಮೂವಿ ಸಿನಿಮಾ ಅಂತ. ಸೊ ಇದಿಷ್ಟು ಕೇಸ್ನ ಜೊತೆಗೆ ಈ ಒಂದು ಸಿನಿಮಾ ಬರ್ತಿರೋವಂಥದ್ದು ನಿಮಗೆ ಏನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಾನಂತೂ ತುಂಬಾ ಆಬ್ಸಲ್ಯೂಟ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾವಾಗ ಬುಕ್ಕಿಂಗ್ ಓಪನ್ ಆಗುತ್ತೋ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ಕೂಡ ಕಾಯ್ತಾ ಇರಿ. ಹಾಗೆಯೇ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾನೆ ಇರುತ್ತೆ, ನಿಮಗೂ ಇನ್ನೂ ಕೂಡ ಎಕ್ಸೈಟ್ಮೆಂಟ್ ತುಂಬ್ತಾನೆ ಇರ್ತೀನಿ ಅಂತ ಹೇಳ್ತಾ ಪೀಸ್ ಔಟ್.